ಇನ್ನೇನು ಇಲ್ಲಿಂದ ಕರೆಕ್ಟಾಗಿ ಒಂದು 3 ಹೆಜ್ಜೆ ಹೋದ್ರೆ ಸಮುದ್ರ, ಈ ಕಡೆನೂ ಸಮುದ್ರ, ಇಲ್ಲೂ ಸಮುದ್ರ, ಮಧ್ಯದಲ್ಲಿ ದಾರಿ ಐತೆ. ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕಿಲ್ಲಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಲ್ಲಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್. ಸೊ ನಾನೀಗ ಕನ್ಯಾಕುಮಾರಿಯಲ್ಲಿದ್ದೀನಿ. ಇವತ್ತು ಕನ್ಯಾಕುಮಾರಿಯಲ್ಲಿ ನಾವು ಮೊದಲು ಸನ್ಸೆಟ್ ನೋಡಬೇಕು, ಆಮೇಲೆ ರಾಕ್ ಮೆಮೋರಿಯಲ್ ನೋಡಬೇಕು, ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡಬೇಕು, ಆಮೇಲೆ ತಿರುವಲ್ಲೂರು ಸ್ಟ್ಯಾಚು ನೋಡಬೇಕು. ಅದಕ್ಕಿಂತ ಮುಂಚೆ ನಾನು ನಿಮ್ಗೇನೋ ತೋರಿಸ್ಬೇಕು. ಬನ್ನಿ ಇಲ್ಲಿ. ಕಾಣಿಸ್ತಿದೆಯಾ ತಿರುವಲ್ಲೂರು ಸ್ಟ್ಯಾಚು? ವಾ, ಸೂಪರ್. ನಾನು ಹೋಟೆಲಿಂದ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ನೋಡಿ ವ್ಯೂ. ಹಿಂದಿನ ವೀಡಿಯೋದಲ್ಲಿ ನಾನು ತಮಿಳ್ನಾಡಲ್ಲಿರೋ ರೆಡ್ ಡೆಸರ್ಟ್ನ ವೀಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಅಲ್ಲಿಂದ ನಾನು ಕನ್ಯಾಕುಮಾರಿಗೆ ಬಂದಾಗ ರೂಮ್ ತಗೋಬೇಕಾಗಿರೋ ಪ್ರಾಬ್ಲಮ್ಸ್ ಅಷ್ಟಿಷ್ಟೆಲ್ಲ ಫೇಸ್ ಮಾಡಿರೋದು. ಇಲ್ಲಿಂದ ಮಾತ್ರ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ. ವಾ, ಸನ್ಸೆಟ್ ಟೈಮಲ್ಲಿ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಏನು ಲಿಫ್ಟ್ ವರ್ಕ್ ಆಗುತ್ತೆ ಅಲ್ವ ಇದು? ಬರ್ತಿದೆಯಾ? ಬ್ಯುಸಿನಂತೆ. ಸೊ ಸ್ಟೆಪ್ಸ್ ಇಳಿದ್ಬಿಡ್ತೀನಿ. ನನಗೆ ಟೈಮ್ ಇಲ್ಲ, ಯಾಕೆಂತಂದರೆ ನಾವು ಅಲ್ಲಿ ಬೋಟಿಂಗು 4 ಗಂಟೆ ಕ್ಲೋಸ್ ಆಗುತ್ತಂತೆ. ಆದಷ್ಟು ಬೇಗ ಟಿಕೆಟ್ ತೊಗೊಂಡ್ರೆ ನಾವು ಬೋಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಕಷ್ಟ. ಅದೇ ನನ್ನ ರೂಮು. ಅಲ್ಲಿಂದ ಮುಂದೆ ಬಂದಂಗೆ ರೈಟ್ಗೆ ಹೋಗ್ಬಿಟ್ರೆ ಸೀದಾ ನಾವು ಸಮುದ್ರದ ಹತ್ರ ನಡ್ಕೊಂಡು ಹೋಗ್ಬೋದು. ಅಲ್ಲಿ ದೂರದಲ್ಲಿ ಜನ ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ಎಲ್ಲಿ ಗೊತ್ತಾಗ್ತಾ ಇರೋದು ಸನ್ಸೆಟ್ ನೋಡೋದಕ್ಕೆ ಅಂತ. ಇವತ್ತು ನಾರ್ಮಲ್ ವೀಕ್ ಡೇಸ್ ಆಗಿದ್ರು ಕೂಡ ಇಷ್ಟು ಜನ ಬಂದಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ಯಾಟರ್ಡೆ ಸಂಡೇ ಹೆಂಗಿರುತ್ತೆ ಇಲ್ಲಿ ಅಂತ. ಯಾಕೆಂದರೆ ಅಷ್ಟು ಫೇಮಸ್ಸು. ಇಲ್ಲಿ ಸನ್ರೈಸು ನೋಡ್ಬೋದು, ಸನ್ಸೆಟು ನೋಡ್ಬೋದು ಒಂದೇ ಜಾಗದಲ್ಲಿ. ಅದಕ್ಕೋಸ್ಕರ ಅಂತಲೇ ಭಾರತದ ಮೂಲೆ ಮೂಲೆಯಿಂದ ಬರ್ತಾರೆ ಈ ಜಾಗಕ್ಕೆ. ಓಂಪುರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಹಿಂಗೆ ಹೋಗ್ಬೇಕೀಗ ನಾವು ಟಿಕೆಟ್ ತೊಗೊಳೋದಕ್ಕೆ. ಎಲ್ಲರೂ ದರ್ಶನಕ್ಕೆ ಹೋದಂಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು 100 ರುಪೀಸು. ಇನ್ನೊಂದು ಬಂದುಬಿಟ್ಟು 300 ರೂಪಾಯಿ ಅಂತೆ ಸ್ಪೆಷಲ್ ಟಿಕೆಟ್ ಅಂತದು. ನಮಗೆ 100 ರುಪೀಸೇ ಸಾಕು ಸದ್ಯಕ್ಕೆ. ನೀವೆಲ್ಲಾದರೂ ನೋಡಿದ್ರೆ ಟಿಕೆಟ್ ತಗೊಳ್ಳೋದಕ್ಕೆ ಲೈನ್ ಈ ರೇಂಜ್ಗೆ. ಕರೆಕ್ಟಾಗಿ 45 ನಿಮಿಷ ಆದಮೇಲೆ ನಾವು ಫೆರಿ ಹತ್ರ ಬಂದಿದ್ದೀವಿ. ಈಗ ಟೋಟಲಾಗಿ ಇಲ್ಲಿ 2 ಫೆರಿ ಇದ್ದಾವೆ. ಈಗ ಒಂದು ಹೋಗ್ತಾ ಇದೆ, ಇನ್ನೊಂದು ಆಲ್ರೆಡಿ ಬರ್ತಾ ಇದೆ ನೋಡಿ ಅಲ್ಲಿ ದೂರದಲ್ಲಿ. ಫೈನಲಿ ಬಂತು ನಮ್ಮ ಫೆರಿ. ಇಲ್ಲೊಂದು ದೊಡ್ಡ ಫೆರಿ ಇದೆ, ಸದ್ಯಕ್ಕೆ ಇದನ್ನೇನು ಓಡಿಸ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಹಳೇದಿದು. ವಿಂಡೋ ಸೈಡ್ ಕುತ್ಕೊಳ್ಳೋದಕ್ಕೆ ಜನ ಬಂದರು. ಇಲ್ಲೆಲ್ಲ ಫುಲ್ ಆಗೋಗ್ಬಿಡುತ್ತೆ. ಫಸ್ಟ್ ಈ ಲೈನ್ ಫುಲ್ ಆಗೋಗ್ಬಿಡುತ್ತೆ. ಈ ಜಾಗದಲ್ಲಿ ಇನ್ನೊಂದು ಹೈಲೈಟ್ ಪಾರ್ಟ್ ಏನು ಗೊತ್ತಾ? ಈ ಗ್ಲಾಸ್ ಬ್ರಿಡ್ಜು ಸಖತ್ತಾಗಿರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಇಲ್ಲಿ ಕೆಳಗಡೆ ನೋಡಿದ್ರೆ ಕ್ಲಿಯರಾಗಿ ನಾವು ಸಮುದ್ರ ನೋಡ್ಬೋದು.
ನೀವೀಗ ನೋಡ್ತಿದ್ದೀರ ತಮಿಳುನಾಡಿನ ಪ್ರಸಿದ್ಧ ಕವಿ ಮತ್ತು ತತ್ವಜ್ಞಾನಿ ತಿರುವಳ್ಳುವವರ ಸುಮಾರು 133 ಅಡಿ ಇರುವ ಒಂದು ದೊಡ್ಡ ಸ್ಟ್ಯಾಚ್ಯೂನ. ಈ ಸ್ಟ್ಯಾಚ್ಯೂನ ದೂರದಿಂದ ಚೆನ್ನಾಗಿ ನೋಡ್ಬೋದು, ಹತ್ರ ಹೋದ್ರೆ ಏನು ಕಾಣಲ್ಲ, ಫುಲ್ ಕತ್ತೆಲ್ಲ ನೋವು ಬರುತ್ತೆ. ಗೈಸ್, ನನ್ನಿಂದ ನೋಡ್ತಾ ಇದ್ರಲ್ಲ ವಿವೇಕಾನಂದ ರಾಕ್ ಮೆಮೋರಿಯಲ್ಲು. ಈ ಜಾಗದಲ್ಲಿ 1897ರಲ್ಲಿ ವಿವೇಕಾನಂದ ಅವರು ಈಜಾಡ್ಕೊಂಡು ಕನ್ಯಾಕುಮಾರಿ ಟೌನಿಂದ ಇಲ್ಲಿಗೆ ಬಂದು 3 ದಿನ ಡಿಸೆಂಬರ್ 25, 26, 27 3 ದಿನ ಇಲ್ಲಿ ಧ್ಯಾನ ಮಾಡಿದ್ರಂತೆ. ಅದಾದಮೇಲೆ ವಿವೇಕಾನಂದ ಅವರು ಚಿಕಾಗೋಗೆ ಹೋಗಿ ಭಾಷಣ ಮಾಡ್ತಾರೆ. ಅಲ್ಲಿ ನಮ್ಮ ಭಾರತದ ಸಂಸ್ಕೃತಿ, ವೇದಾಂತ, ಫಿಲಾಸಫಿ ಬಗ್ಗೆ ಇಡೀ ಪ್ರಪಂಚಕ್ಕೆ ಹೇಳ್ತಾರೆ. ಬಟ್ ಈಗ ಸನ್ಸೆಟ್ ನೋಡೋದಕ್ಕೆ ಹೋಗಬೇಕು. ಇಲ್ಲಿಂದನೇ ಕಾಣ್ತಾ ಇದೆ. ಆ್ಯಕ್ಚುಲಿ ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಂತ ಐತೆ, ಅಲ್ಲಿ ಆಲ್ರೆಡಿ ತುಂಬ ಜನ ಕುತ್ಕೊಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗ್ಬೇಕೀಗ. ಸ್ವಾಮಿ ವಿವೇಕಾನಂದ ಅವರ ರಾಕ್ ಮೆಮೋರಿಯಲ್ ಮುಂದೆನೆ ಇಲ್ಲಿ ನಾವು ಶ್ರೀಪಾದ ಮಂಟಪಂ ಅಂತ ನೋಡ್ಬೋದು. ಈ ಜಾಗದಲ್ಲಿ ಕುಮಾರಿ ಅಮ್ಮ ಅವರು ಶಿವನಿಗೋಸ್ಕರ ತಪಸ್ ಮಾಡಿದರಂತೆ. ಒಳಗಡೆ ಕ್ಯಾಮರಾ ಅಲೋ ಮಾಡಲ್ಲ. ಒಳಗಡೆ ಹೋದಾಗ ನಾವು ಅಲ್ಲಿ ಕುಮಾರಿ ಅಮ್ಮ ಅವರ ಪಾದನ ದರ್ಶನ ಮಾಡ್ಕೋಬೋದು. ಫೆರಿ ರೈಡ್ ಮುಗಿಸ್ಕೊಂಡು ನನಗೆ ಸನ್ಸೆಟ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಸನ್ಸೆಟ್ ಆಗೋಗ್ತೈತೆ. ನಾವು ಬಂದಿದ್ದೆ ಲಾಸ್ಟ್ ಫೆರಿ. ಸೊ ರೈಡ್ ಸಖತ್ತಾಗಿತ್ತು. ಯಾರೋ ಮಹಾರಾಷ್ಟ್ರದಿಂದ ಗ್ರೂಪ್ ಬಂದಿತ್ತು, ಅವರು ಎಷ್ಟು ಚೆನ್ನಾಗಿ ಭಜನೆ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು. ಅವ್ರು ನೋಡಿ ಇನ್ನೂ ಖುಷಿ ಆಗೋಯ್ತು. ಮೇ ಬಿ ಸನ್ಸೆಟ್ ನೋಡ್ತೀನಲ್ಲ ಗೊತ್ತಿಲ್ಲ. ಗೈಸ್, ಇವಾಗ ನೀವು ನೋಡ್ತಿದ್ರಲ್ಲ, ಇದು ತ್ರಿವೇಣಿ ಸಂಗಮ. ಟೋಟಲ್ ಆಗಿ ಇಲ್ಲಿ 3 ಸಮುದ್ರಗಳು ಕಲಿತವೆ. ಅರೇಬಿಯನ್ ಸಿ, ಇಂಡಿಯನ್ ಓಷನ್ನು, ಬೇ ಆಫ್ ಬೆಂಗಾಲ್ ಕಲಿಯೋ ಜಾಗ ಇದು. ಸೂರ್ಯದೇವ ನನ್ನ ನೋಡ್ದಂಗೆ ಹೊರಟೋಗ್ಬಿಟ್ರು. ಆ್ಯಕ್ಚುಲಿ ನಾನು ಸೂರ್ಯದೇವ ನೋಡೋಕೆ ಲೇಟಾಗಿ ಬಂದೆ. ಎಷ್ಟು ಜನ ಬಂದಿರೋ ಗೊತ್ತಾ ಸನ್ಸೆಟ್ ನೋಡೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲಿಲ್ಲ, ಅಲ್ಲಿ ಫುಲ್ ಕ್ಲೌಡ್ಸ್ ಬಂದ್ಬಿಡ್ತು, ಎಲ್ಲ ಕವರ್ ಆಗೋಗ್ಬಿಡ್ತು. ಮತ್ತು ನಾನು ಅಲ್ಲಿ ತಿರುವಲ್ಲೂರು ಸ್ಟ್ಯಾಚು ಹತ್ರ ಇದ್ದೇನೆ, ಕೆಲವು ಶಾರ್ಟ್ಸ್ ತೆಗೆದೆ. ಒಂಥರ ಗೋಲ್ಡನ್ ಅವರು ಹೆಂಗಿರುತ್ತೆ ಗೊತ್ತಾ ಸನ್ಸೆಟ್ ಇಲ್ಲಿ, ಸಖತ್ತಾಗಿರುತ್ತೆ ಎಕ್ಸ್ಪೆಷಲಿ. ಮತ್ತು ಬೆಳಿಗ್ಗೆ ಇಲ್ಲಿ ಸನ್ರೈಸಿಗೆ ಕೂಡ ಸೇಮ್ ಅಷ್ಟೇ ಜನ ಬರ್ತಾರೆ. ಈಗ ನೋಡ್ತಿದ್ರಲ್ಲ, ಆ ಕಡೆ ಹೋದರೆ ಸನ್ರೈಸು, ಸನ್ಸೆಟ್ ನೋಡ್ಬೇಕಂದ್ರೆ ಈ ಕಡೆ. ಅಮ್ಮ ಎಷ್ಟು ಮ್ಯಾಂಗೋ? 50 ರೂಪಾಯಿ 20 ರೂಪಾಯಿ. ಇದು 50, ಅದು 20 ರೂಪಾಯಿ. 20 ರೂಪಾಯಿ ತಂದು ಕೊಡಿ. ಫುಲ್ ಮಾವಿನಕಾಯಿ ತಿನ್ನೋಕ್ಕಾಗಲ್ಲ. ತೊಳಿ. ಖಾರ ಪುಡಿ ಚೆನ್ನಾಗಿ ಹಾಕವ್ರೆ. ಈವ್ನಿಂಗ್ ಟೈಮು ಬೀಚ್ ಹತ್ರ ಏನಾದರೂ ತಿನ್ನಲಿಲ್ಲ ಅಂದ್ರೆ ನೆಮ್ಮದಿನೇ ಆಗಲ್ಲ. ಅದಕ್ಕೆ ಮಾವಿನಕಾಯಿ ತಗೊಂಡಿದ್ದೀನಿ. ಸೂಪರ್. ನಾನೇನಾದರೂ ಮಾಡಿ ಬೆಳಗ್ಗೆ ಇಲ್ಲಿ ಬಂದು ಸನ್ರೈಸ್ ನೋಡಲೇಬೇಕು. ಕನ್ಯಾಕುಮಾರಿ ಅನ್ನೋದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಇದೊಂದು ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ಟೂರಿಸ್ಟ್ ಪ್ಲೇಸ್ ಇದ್ದಾವೆ ಸಖತ್ತಾಗಿರುತ್ತೆ ಅಂತ ಬರೋದಕ್ಕಿಂತ ಇಲ್ಲಿ ಬಂದು ಪ್ರಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡೋದೇ ಚೆನ್ನಾಗಿರುತ್ತೆ. ಒಂಥರ ಸ್ಲೋ ಆಗಿರುತ್ತೆ ಇಲ್ಲಿ ಟೈಮು, ತುಂಬ ಚೆನ್ನಾಗಿರುತ್ತೆ.
ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ ಸನ್ರೈಸ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇದೆ. ಬೆಳಿಗ್ಗೆ ನಮಗೆ ಸನ್ರೈಸು ಅಲ್ಲೇ ಕಾಣೋದು, ಸಖತ್ತಾಗಿರುತ್ತೆ ನಿಜವಾಗ್ಲೂ, ಏನಾದರೂ ಮೋಡ ಇಲ್ಲ ಅಂದರೆ. ಟೈಮ್ ಕರೆಕ್ಟಾಗಿ 4:58 ಆಗೈತೆ. ನಾನೀಗ ಸನ್ರೈಸ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಲಾರಾಮ್ ಇಟ್ಕೊಂಡು ಎದ್ದೊಳಕ್ಕೆ ಆಗ್ತಿಲ್ಲ ನಿದ್ದೆಯಿಂದ, ಆ ರೇಂಜಿಗೆ ನಿದ್ದೆ ಬರ್ತಾಯಿತ್ತು. ಯಾಕೆಂದರೆ ಕನ್ಯಾಕುಮಾರಿಲಿ ಫೇಮಸ್ಸೇ ಸನ್ರೈಸು ಸನ್ಸೆಟ್ಟು, ಅದನ್ನು ನೋಡಲ್ಲ ಅಂದರೆ ಹಂಗೆ. ಈಗ ಬೇಗ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಾನು ಜಾಗ ಹಿಡ್ಕೊಬಿಡ್ಬೇಕು ಕುತ್ಕೊಳ್ಳೋದಕ್ಕೆ, ಇಲ್ಲ ಅಂತಲೇ ಫುಲ್ಲಾಗಿ ಹೋಗ್ಬಿಡುತ್ತೆ. ಆಲ್ರೆಡಿ ಆಟೋ, ಬೈಕು, ಕಾರು ಓಡಾಡ್ತಾ ಇದ್ದಾವೆ, ಎಲ್ಲ ಸನ್ರೈಸ್ ನೋಡೋದಕ್ಕೆ ಅಂತಲೇ ಬಂದ್ಬಿಟ್ಟವ್ರೆ. ಆ್ಯಕ್ಚುಲಿ ಸನ್ರೈಸ್ ನೋಡೋದಕ್ಕೆ 2 ಪಾಯಿಂಟು. ಒಂದಲ್ಲಿ ಸಿ ವಾಕ್ ಐತೆ ಅಲ್ಲಿ, ಇನ್ನೊಂದು ನಾನು ಆಗಲೇ ಸಾಯಂಕಾಲ ತೋರಿಸಿದ್ನಲ್ಲ ತ್ರಿವೇಣಿ ಸಂಗಮ ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ. ಬಟ್ ನಾನೀಗ ಸದ್ಯಕ್ಕೆ ಸಿ ವಾಕ್ ಹತ್ರ ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಇಲ್ಲಿಂದ ಒಂದು 300 ಮೀಟ್ರ್ ಐತಷ್ಟೇ. ನೋಡಿ ನೈಟ್ ಹೊತ್ತು ಆ ಬೋಟ್ ಮೇಲಿರೋ ಲೈಟ್ ಎಷ್ಟು ಚೆನ್ನಾಗಿ ಕಾಣ್ತಾವೆ. ವಾವ್, ನೈಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ಬಾ ಗಾಳಿ, ನಾನು ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದಕ್ಕೆ ತಳ್ತಾ ಐತೆ. ಆ ರೇಂಜಿಗೆ ಗಾಳಿ ಬೀಸ್ತಾ ಇದ್ದೆ ಇಲ್ಲಿ. ವಾ ಬಾ ವಾ ಬಾ. ಎಲ್ಲ ಕೆಲಸದಲ್ಲೂ ನಾವೇ ಮುಂದೆ ಅನ್ಕೊಳ್ಳೋದು ಮೂರ್ಖತನ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ. ಅಯ್ಯೋ, ಎಲ್ಲ ವೆಯ್ಟ್ ಮಾಡ್ತಾವ್ರೆ ಇಲ್ಲಿ. ಬಾ, ಏನ್ ಈ ರೇಂಜ್ ಗಾಳಿ ಬೀಸ್ತಾ ಇದ್ದಲ್ಲ ಇಲ್ಲಿ. నేను ಇಲ್ಲಿಂದ ಕರೆಕ್ಟಾಗಿ ಒಂದು 3 ಹೆಜ್ಜೆ ಹೋದ್ರೆ ಸಮುದ್ರ, ಈ ಕಡೆನೂ ಸಮುದ್ರ, ಇಲ್ಲೂ ಸಮುದ್ರ, ಮಧ್ಯದಲ್ಲಿ ದಾರಿ ಐತೆ. ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕಿಲ್ಲಿ. ಓಕೆ, ಈಗ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀನಿ. ಇಲ್ಲಿ ಈಗ ಮೋಡ ಆಯಿತು, ಇಲ್ಲ ಸನ್ರೈಸ್ ಕಾಣಿಸುತ್ತೋ ಇಲ್ವೋ ನಮಗೆ ಇವತ್ತು, ಇಲ್ಲಿ ಯಾವ ಕಡೆ ಆಗುತ್ತೆ ಅನ್ನೋದೇನು ಗೊತ್ತಿಲ್ಲ ನನಗೆ. ಸುಮ್ಮನೆ ಇಲ್ಲಿ ಎಲ್ಲರೂ ಬಂದು ಕೂತ್ಕೊಂಡವ್ರೆ, ಇಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿಂದ ವಿವೇಕಾನಂದ ರಾಕ್ ಮೆಮೋರಿಯಲು ಮತ್ತು ತಿರುವಲ್ಲೂರವರ ಸ್ಟ್ಯಾಚು ಮಾತ್ರ ಸಖತ್ತಾಗಿ ಕಾಣುತ್ತೆ. ಸಮುದ್ರದ ಅಲೆಗಳು ಮುಗು ಕೊಡಿತಾ ಇದ್ದಾವೆ, ಆ ರೇಂಜಿಗೆ ಗಾಳಿ ಐತಿ ಇಲ್ಲಿ. ಬೆಳಿಗ್ಗೆ 5 ಗಂಟೆಗೆ ಸನ್ರೈಸ್ ನೋಡೋದಕ್ಕೆ ಬಂದಲ್ವಾ, ಗೋಪುರದಲ್ಲಿ ಟೈಮ್ ಲಾಕ್ ಇಟ್ಟಿದ್ದೆ. ಫುಲ್ ಎಲ್ಲ ಕ್ಲೌಡ್ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಗೋಪುರ ಎತ್ತಿಟ್ಬಿಟ್ಟೆ. ಬಟ್ ಒಂದು 10 ನಿಮಿಷ ಆದಮೇಲೆ ಸನ್ರೈಸ್ ಆಯಿತು ಮಾತ್ರ ನೆಕ್ಸ್ಟ್ ಲೆವೆಲು. ನಿಜವಾಗ್ಲೂ ಇಡೀ ಇಂಡಿಯಾದಲ್ಲಿ ನಾನು ಇದುವರೆಗೂ ನೋಡಿರೋದು ಫಸ್ಟು ಒನ್ ಆಫ್ ದ ಬೆಸ್ಟ್ ಸನ್ರೈಸ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಲ್ಲಿ.
ಇಲ್ಲಿ ನೋಡಿ ಈಗ ಒಂದು ಫಿಶಿಂಗ್ ಬೋಟ್ ಬರ್ತೈತೆ ಈಗ. ಯಪ್ಪ ಯಪ್ಪ ದೊಡ್ಡ ದೊಡ್ಡ ಅಲೆಗಳೆಲ್ಲ ಅದು ಹೆಂಗನ ತಗೊಂಬರ್ತಾರೆ ಇಲ್ಲಿಗೆ. ಅಲ್ಲೋಡಿ ಅಲ್ಲೋಡಿ. ಯಪ್ಪ ಓ ಮೈ ಗಾಡ್. ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಭಯ ಆಗ್ತೈತೆ. ಇನ್ನು ಅದರಲ್ಲಿ ಇರೋರು ಇನ್ನು ಹೆಂಗಿರ್ಬೇಕು ಅಂದರೆ ಅವ್ರಿಗೆ ಡೈಲಿ ಹೋಗಿ ರೂಢಿ ಆಗಿಬಿಟ್ಟಿರ್ತದೆ. ಬಂತು ಫೈನಲಿ. ಇಲ್ಲಿ ಮೀನಿನ ಮಾರ್ಕೆಟ್ ಕೂಡ ಐತೆ. ನಿನ್ನೆ ರಾತ್ರಿ ಹಿಡ್ಕೊಬಂದಿರೋ ಫ್ರೆಶ್ ಮೀನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್, ಏನಿದು? ಯಾವ ಮೀನಿದು? ಹೆಸರು ಗೊತ್ತಿಲ್ಲ ಅಮ್ಮ. ಇದ್ರ ಹೆಸರೇನು? ಪೇರೇನ? ಪಾರ ಅಂತಾರಂತ ಅದನ್ನ. ಇವು ಬಾಂಗ್ಡ ಮೀನು ಇವೊಂಥರ ಇದ್ದಾವೆ. ದೊಡ್ಡ ಮಾರ್ಕೆಟ್ ಇದು. ಸದ್ಯಕ್ಕೆ ಈ ಕನ್ಯಾಕುಮಾರಿಲಿ ಚಿಕ್ಕಿದೆ, ಬಟ್ ಇಲ್ಲಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಮೀನು ತಗೊಳ್ಳೋದಕ್ಕೆ. ಒಳ್ಳೊಳ್ಳೆ ಫ್ರೆಶ್ ಮೀನು ಇದಾವಪ್ಪ. ನೋಡಿ ಇವೆಲ್ಲ 500 ರೂಪಾಯಿ ಅಂತ. 500 ರೂಪಾಯಿ ಅಂತ ಇವೆಲ್ಲ. ಎಲ್ಲ ಕೆಜಿ 500 ರೂಪಾಯಿ ಇರಬೇಕು. ಇಲ್ಲಿ ಕನ್ಯಾಕುಮಾರಿಯಲ್ಲಿ ಇರೋರು ಮಾತ್ರ ಫ್ರೆಶ್ ಮೀನು ತಿಂತಾರೆ. ಯಾರೇ ಆಗಲಿ ಸಮುದ್ರ ಪಕ್ಕದಲ್ಲಿ ಯಾವ ಟೌನ್ಗಳಿರ್ತಾವೆ, ಸಿಟಿ ಇರ್ತಾವೆ, ಅವರೆಲ್ಲ ಫ್ರೆಶ್ ಮೀನು ತಿಂತಾರೆ. ನಾವು ಮಂಗ್ಳೂರಿಗೆ ಹೋದಾಗ ತಿನ್ನೋಣ, ಓಕೆ? ಅಡ್ವೆಂಚರ್ ಮಾಡೋಕೆ ಹೋಗ್ತೀವಲ್ಲ ಅವಾಗ. ಕನ್ಯಾಕುಮಾರಿಯಲ್ಲಿ ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಸನ್ರೈಸು, ಸನ್ಸೆಟ್ಟು, ಈ ಬೀಚು ನೆಕ್ಸ್ಟ್ ಲೆವೆಲ್ ಮಾತ್ರ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಏನಾದರೂ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.